ಕಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ನಮ್ಮ ಆಫೀಸರ್ಸ್ ಹಿಡಿದು ಪೊಲೀಸ್ ಟ್ರಾಫಿಕ್ ಹಿಡಿದು ಎಲ್ಲರಿಗೂ ಇಲ್ಲಿ ಕರೆದು ಇವತ್ತು ಒಂದು ರೋಡನ್ನು ಇವತ್ತು ನಾವು ಯಾವುದು ಬ್ಲಾಕ್ ಮಾಡ್ತಾ ಇದ್ದೇವೆ. ಇಲ್ಲಿಂದ ತಹಸೀಲ್ದಾರ್ ಆಫೀಸಿಂದ ಇಲ್ಲಿಯ ತನಕ ಅಲ್ಲಿ ಅಪ್ ಟು ತಹಸೀಲ್ದಾರ್ ಆಫೀಸ್ ತಗೋ. ನಿಮ್ಮ ತಹಸೀಲ್ದಾರ್ ಇಲ್ಲಿಂದ ತಹಸೀಲ್ದಾರ್ ಆಫೀಸ್ಗೆ ಒಂದು CPI ಅವರು ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಬಾಕಿ ಟ್ರಾಫಿಕ್ ಮತ್ತು ತಾವು ನಾನು DF ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನಂತೇಳಿದ್ರೆ ತಮ್ಮ ಸಿಬ್ಬಂದಿಗಳನ್ನ ಸಂಪೂರ್ಣವಾಗಿ ಇಲ್ಲೇ ಇಡಬೇಕು. ಮತ್ತು ರೋಶಿನಿ ಅವರಿಗೂ ಹೇಳ್ತಾ ಇದ್ದೇನೆ, 24/7 ಯು ಹ್ಯಾವ್ ಟು ಕೀಪ್ ಯುವರ್ ವೆಹಿಕಲ್ ಹಿಯರ್ ಓನ್ಲಿ. ಮತ್ತು ಆ್ಯಂಬ್ಯುಲೆನ್ಸ್ ನಾನು ಮಾತಾಡ್ತೇನೆ ಈ ಫೋನಲ್ಲಿ, ಒಂದು ಆ್ಯಂಬ್ಯುಲೆನ್ಸನ್ನು ಇಲ್ಲಿ ತಕ್ಷಣ ತಂದು ಇಲ್ಲಿ ಇಡಬೇಕು. ಮತ್ತು ಯಾರ್ಯಾರ ಹತ್ರ ಕ್ರೇನ್ ಫೆಸಿಲಿಟಿ ಇದೆ ಪೋರ್ಟ್ನಲ್ಲಿ, ಪೋರ್ಟ್ ರಾಜ್ಕುಮಾರ್ ಅವರಿಗೆ ಫೋನ್ ಮಾಡ್ತೇನೆ. ಮತ್ತು ಪೋರ್ಟ್ ಇದೆ ಯಾವುದಿದೆ ಶಿರು, ಅಲ್ಲಿ ಅಕ್ಸುನಲ್ಲಿ ಒಂದು ಘಟನೆ ನಡೆದಿದೆ. ಏನಾಗಿದೆ ಅಕ್ಸುನಲ್ಲಿ ಇನ್ನೊಂದು ಘಟನೆ ಇವತ್ತು ನಡೆದಿದೆ. SP ಅವರು ಮತ್ತು DSP ಅವರು ಹೋಗಿದ ಕಂಠದಲ್ಲಿ ಅಲ್ಲ, ಅಲ್ಲಿ ಒಂದು ಬಸ್ಸು ನೀರಲ್ಲೇ ಪಲ್ಟಿ ಬಿದ್ದಿದೆ. ಗುಂಡಿಯನ್ನು ತಪ್ಪಿಸ್ಕೊಂಡು ಹೋಗಿದ್ದ. ಯಾಕಂತ ಹೇಳಿದ್ರೆ ಅನ್ಮೋಲ್ ಘಟ್ಟ ಬಂದಾಗಿದ್ದರಿಂದ ಎಲ್ಲ ವೆಹಿಕಲ್ಗಳು ಅಲ್ಲಿಂದ ಹೋಗ್ತಾ ಇದ್ದಾವೆ. ದಯವಿಟ್ಟು ಯಾರು ಅಧ್ಯಕ್ಷರು, ನಗರಸಭೆ ಅಧ್ಯಕ್ಷರು, ಸಭಾಧ್ಯಕ್ಷರು, ಉಪಾಧ್ಯಕ್ಷರು ಇರ್ಬೋದು, ಸದಸ್ಯರು, ಅವರು ಕಮಿಷನರ್ ಪಾಪ ಏನು ಮೀಟಿಂಗ್ ಬಗ್ಗೆ ಫಿಕ್ಸ್ ಮಾಡಿಲ್ಲ, ನಾನು ಬಂದ್ಮೇಲೆ ಮಾಡಿದ್ದೇನೆ. ಅವರ ಸಹಕಾರವನ್ನು ಸಹ ನಾನು ಕೊಡ್ತೇನೆ. ಮತ್ತು ಬಂದ ಸದಸ್ಯರಿಗೂ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಎಲ್ಲರೂ ಯಾವುದೇ ಒಂದು ಏನು ನಮ್ಮ ಪಾರ್ಟಿ ಬಿಟ್ಟು ಏನು ಇಟ್ಕೊಳ್ಬೇಡಿ. ದಯವಿಟ್ಟು ಇದು ಮಾಡಬೇಕಿತ್ತು, ಇಂಥ ಕೆಲಸಗಳನ್ನು ಮಾಡಬೇಕಿತ್ತು. ಇದ್ರ ಬಗ್ಗೆ ನಿರ್ಲಕ್ಷ್ಯತೆಯನ್ನು ಅವರು ವಹಿಸಿದ್ದಾರೆ. ಅವರಿಗೂ ನನ್ನ ಒಂದು ವೈಯಕ್ತಿಕವಾಗಿ ನಾನು ಬಹಳಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇವತ್ತು ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಟೆಲ್ಲಿಂಗ್ ಅಬೌಟ್ ADC ಅವರಿಗೆ. DC ಅವರಿಗೆ ಮಾತಾಡಿಲ್ಲ, ಎಲ್ಲರನ್ನ ತಗೊಂಡು ಕೂಡು VC ಮಾಡುವಂತ ಅವಶ್ಯಕತೆ ಇಲ್ಲ. ದಿಸ್ ಇಸ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಇದ್ದಾಗ ಬರದೇ ಇದ್ರೆ ನಾವು ಏನ್ ಮಾಡ್ಬೇಕು ಹೇಳಿ ನೀವು. ಮತ್ತೆ ವಾರ್ತಾಧಿಕಾರಿಗಳು ಇವತ್ತು ರಿಕ್ವೆಸ್ಟ್ ಮಾಡ್ತೀನಿ ನಾನು, ತಾವು ಯಾವುದೇ ಇದರೊಳಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಇದಕ್ಕೆ ಎಲ್ಲ ಪರಿಸ್ಥಿತಿ ದಯವಿಟ್ಟು ಅದರ್ವೈಸ್ ಮೆಸೇಜ್ ಕೊಡಿ. ತಮ್ಮ ಜವಾಬ್ದಾರಿ ಇದೆ. ನಾನು ಇವತ್ತಿನ ತನಕ ಭಯ ಬೀಳಲಿಲ್ಲ. ನಾನು ನಿಮ್ಮ ಇದಕ್ಕೆ ನಾನೇ ಅಧ್ಯಕ್ಷನಾಗಿದ್ದೀನಿ, ಚೇರ್ಮನ್ ಆಗಿದ್ದೀನಿ, ನೆನಪಿರ್ಲಿ. ನಾನು ಇವತ್ತಿನ ತನಕ ತಮ್ಮ ಹತ್ರ ಬಂದಿಲ್ಲ. ಈಗ ಮತ್ತು ನಾನು ಸುಮ್ಮನಿರಲ್ಲ. ಯಾಕಂತ ಹೇಳಿದ್ರೆ ಇಂಥ ಘಟನೆಗಳು ನಡೆದಾಗ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಹೇಳ್ತಾ ಇದ್ದಾರೆ ಡೆಡ್ ಬಾಡಿ ನಾವು ತಗೊಂಡು ಹೋಗೋದಿಲ್ಲ ಅಂತ. ಅವ್ರು ನಿನ್ನೆಯಿಂದ ಹೇಳ್ತಾ ಇದ್ದಾರೆ ನಾವು ಡೆಡ್ ಬಾಡಿ ತಗೊಂಡು ಹೋಗೋದಿಲ್ಲ, ಉದಯಾಗಿದೆ ಎಲ್ಲ ಫೋನ್ ಮಾಡಿಕೊಂಡು. ನಾನು ಅವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಮಳೆ ಬಿದ್ದಿದೆ ಮತ್ತು ಇದನ್ನು ಆಗಿದೆ, ಆಗಿದ್ದಾಗ ಮತ್ತೆ ನೀವು ಅದನ್ನು ಮಾಡಬೇಡಿ ಅಂತ ಹೇಳ್ಕೊಂಡು. ನೀವು ನನಗೆ ಏನು ಹೇಳಿಕ್ಕೆ ಅರ್ಥ ಆಗ್ತದೆ, ನೀವು ಹೇಳಿದ DF ಅವ್ರಿಗೆ ನಾ ಅಷ್ಟೇ, ಐ ವಿಲ್ ನಾಟ್ ಟೇಕ್ ಮೋರ್ ದೆನ್ 10 minutes ಅಂತ ಹೇಳ್ಕೊಂಡು. DF ಅವ್ರಿಗೆ ಹೇಳಿದ್ದೀನಿ ನಾನು 10 ನಿಮಿಷದ ಮೇಲೆ ತಗೊಳ್ಳೋದಿಲ್ಲ ಅಂತ ಹೇಳ್ಕೊಂಡು. ಯಾಕೆ ಅವ್ರಿಗೆ ನನಗೆ ಗೊತ್ತುಂಟು ಇದಿರ್ತದೆ, ಏನೋ ಮಿನಿಸ್ಟರ್ ಬರುವಾಗ ಇವರೆಲ್ಲ ರಿವಿಷನ್ ಮಾಡಬೇಕು. ಅದು ಇದನ್ನು ಮೊದಲು ಮಾಡ್ಬೋದಲ್ಲ. TP ಇವತ್ತೇ ಬಂದಿಲ್ಲಲ್ಲ. ಇದಕ್ಕೆ ನಿನ್ನೆ ಇದಕ್ಕೆ ಏನು ಆಕ್ಷನ್ ತಗೊಂಡಿದ್ರು ಅವರು? ನೀವೇನು ತಗೊಂಡಿದ್ರಪ್ಪ? ನಿನ್ನೆ ಪರವಾಗಿ ನಿನ್ನೆ ಇದು ಘಟನೆ ಬಗ್ಗೆ ಒಂದು ಪೇಪರ್ನೆಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನೀವು? ನಾನು ನೀವು ಕೇಳ್ತಾ ಇದ್ದೇನೆ, ವಾಟ್ ಯು ಆರ್ ಗಿವಿಂಗ್ ದೆಮ್ ಫಾರ್ ದೇರ್ ಫ್ಯಾಮಿಲಿ? ಅವ್ರ ಫ್ಯಾಮಿಲಿ ಏನ್ ಕೊಡ್ತಾ ಇದ್ದೀರಾ ನೀವು ಹೇಳಿ? ಅದು ಎಲ್ಲರಿಗೂ ಕೊಡ್ತಾರೆ. 5 lakhs ಕೊಡ್ರೆ ನಮ್ಮ ಮನೆ ಡೆತ್ ಅದೇ ಗೊತ್ತಾಗ್ತದೆ. 5 lakhs ತಗೊಳ್ಳುವಾಗ ನಮ್ಮ ಮನೆಯಲ್ಲಿ ಯಾರಾದ್ರೂ ಡೆತ್ ಆದ್ರೆ 5 ಲಕ್ಷ ತಗೊಳ್ಳಿ ನೋಡುವ. ಯಾರಿಗೆ ದಮ್ಮಿದೆ ನಾನು ನೋಡ್ತೀನಿ ನೋಡುವ. ನೀವು ಆ ಥರ ಮಾಡಬಾರ್ದು. ಅದನ್ನ ನನಗೆ ಬಹಳಷ್ಟು ಇಲ್ಲ. ನೀವು ನನಗೆ ಯಾವುದು ನನ್ನ ವ್ಯಕ್ತಿತ್ವ ಮತ್ತೆ ನನ್ನ ನೇಚರೇ ಹಂಗೆ. ನಾನು ಕ್ಯಾರೆ ಮಾಡಲ್ಲ. ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಏನು ಸೇರಿಕೆ ನನ್ನ ಕೈ ಕಾಲು ಸ್ವಲ್ಪ ಇರಲ್ಲ.
ಐ ಹ್ಯಾವ್ ನಾಟ್ ಕಾಲ್ಡ್ DC ಫಾರ್ ದಿಸ್ ಮೀಟಿಂಗ್. ರಾಜ್ಕುಮಾರ್, ನನಗೆ ನೀವು ನಾಳೆಯಿಂದ 6 days ಇಲ್ಲಿ ಕರೆಸಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು 15 ದಿವಸಗಳ ಹಿಂದೆ, 15ರಿಂದ 20 ದಿವಸಗಳ ಹಿಂದೆ ರೋಟರಿನವರು ಒಂದು ಮೀಟಿಂಗ್ ಅದನ್ನ ಅಲ್ಲಿ ಬೀಚ್ನಲ್ಲಿ ಒಂದು ಬಸ್ ಶೆಲ್ಟರ್ ಓಪನಿಂಗ್ ಕರೆದಾಗ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಕೇಳಿದ್ರು ನನಗೆ. ಇಲ್ಲಿ ಕರೆದಿದ್ದೇವೆ ಮಾನ್ಯ ವಿಧಾನಸಭಾ ಸದಸ್ಯರು, DF ಅವರು, KV ಪೊಲೀಸ್ ಡಿಪಾರ್ಟ್ಮೆಂಟ್, ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್, ಮತ್ತು ಪೋರ್ಟ್ ಡಿಪಾರ್ಟ್ಮೆಂಟ್, ಮತ್ತು ನಮ್ಮ ತಹಸೀಲ್ದಾರರು, ಮತ್ತು ಆಮೇಲೆ ನಗರಸಭೆ ಎಲ್ಲ ಸದಸ್ಯರು. ಅದೇ ಪ್ರಕಾರ ಎಲ್ಲರೂ ಕೂಡಿ ನಾವೊಂದು ನಿನ್ನೆ ಒಂದು ಗೊತ್ತಾಗಿದೆ, ಒಂದು ಡೆತ್ ಆಗಿದೆ. ಅವರ ಹೆಸರು ಲಕ್ಷ್ಮೀಬಾಯಿ. ಅದು ಕದ್ರಾದಿಂದ ಅವರು ನನ್ನ ಮಗನ ಹಾಸ್ಪಿಟ್ಲಿಗೆ ಕರೆತಂದಿದ್ದು. ಹಾಸ್ಪಿಟ್ಲಿಂದ ಹೊರಗೆ ಬರುವಾಗ ಪಿಗ್ರೆ ಹಾಸ್ಪಿಟಲ್ ಹತ್ರ ಈಗ ಯಾರೋ ಹೇಳಿದ್ರು ಅವ್ರಿಗೆ ಒಂದು ಮರ ಇರುತ್ತೆ ಅಂತ. ಆ ಮರ ಬಿದ್ದು ಆ ಒಂದು ವಾಹನದಲ್ಲಿ ಬಿದ್ದು ಅವರು ನೀರಿನಲ್ಲಿ ಏನಾಯಿತು ಸ್ಪಾಟ್ನಲ್ಲಿ ತಾವೆಲ್ಲರೂ ಬಹಳಷ್ಟು ಅದನ್ನು ಅವರಿಗೆ ತೆಗಿಲಿಕ್ಕೆ ಬಹಳಷ್ಟು ಪ್ರಯತ್ನ ಎಲ್ಲರೂ ಮಾಡಿದರು. ಆದರೆ ನಾವು ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ನಾವು ಒಂದು 15 ದಿವಸ ಹಿಂದೆ ರೋಟರಿ ಕ್ಲಬ್ನಲ್ಲಿ ನಾನು ಈ ಮಾತನ್ನು ಹೇಳಿದೆ. ಈ ಸಲ ಮಳೆ ಮತ್ತು ಇದನ್ನು ನೋಡುವಾಗ ನಾವು ಇದನ್ನು ತೆಗಿಲೇಬೇಕು ಅಂತೇಳಿ ಒಂದು ಮೀಟಿಂಗೆಲ್ಲ ಮಾಡಿಸಿ ಎಲ್ಲ ಆಫೀಸರನ್ನು ನಾನು ರೌಂಡಿಗೆ ತೊಗೊಂಡೋಗಿ ಈ ಗಿಡಗಳನ್ನು ತೆಗೀರಿ ಅಂತ ತಿಳ್ಕೊಂಡು DF ಹತ್ರ ಪರ್ಮಿಷನ್ ಸಹ ತಗೊಂಡಿದ್ದೆ. ಮಧ್ಯದಲ್ಲಿ ಈ ಪರಿಸರವಾದಿಗಳು ಅಂತ ಹೇಳ್ಕೊಂಡು ಅವರು ಬರ್ತಾರೆ. ಅದು ಸಹಜವಾಗಿ ಬರುವುದು ಸರಿ, ಆದರೆ ಯಾವುದೇ ಒಂದು ಗಿಡಕ್ಕೆ ಅದಕ್ಕೊಂದು ಆಯುಷ್ಯ ಅಂತಿತ್ತು. ಅದನ್ನು ತಿಳ್ಕೊಂಡು ಆ ಗಿಡಗಳನ್ನು ನಾವು ಪುನಃ ನಾವು ಸಿದ್ಧರಿದ್ದೇವೆ. 1:10 ಹೇಳಿದ್ದಾರೆ. ಅದನ್ನು 1:20 ಆದರೂ ನಾವು ವಾಪಸ್ ರೀಪ್ಲಾಂಟೇಷನ್ ಮಾಡ್ತೇವೆ. ಬಟ್ ಜನರಿಗೆ ಆಗುವಂಥ ಈ ಒಂದು ಏನು ನೋವು ಯಾರಲ್ಲೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ. 5 ಲಕ್ಷ ನಮ್ಮ ಸರ್ಕಾರ ಕೊಡ್ಬೋದು, ಅಥವಾ ಬೇರೆ ಸರ್ಕಾರ ಯಾವುದೇ ಸರ್ಕಾರ ಬಂದರೆ ಅದು ಒಂದು ಕೊಡ್ತಾರೆ. ಮನುಷ್ಯನಿಗೆ 5 ಲಕ್ಷ ದೊಡ್ಡದಲ್ಲ, ಮನುಷ್ಯನಿಗೆ ಅವನ ಜೀವ ದೊಡ್ಡದು ಅಂತ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಮತ್ತು ಇದಕ್ಕೆ ಎಮರ್ಜೆನ್ಸಿಯಾಗಿ ಮೀಟಿಂಗ್ ಕರೆದಿದ್ದೆ. ನನಗೆ ಒಂದು ನೋವು ಇದೆ ಅಂದರೆ, ನನ್ನ ಅಪರ ಜಿಲ್ಲಾಧಿಕಾರಿಗಳಂತ ಸಾಜಿದ್ ಮುಲ್ಲಾ ಅವರು ನಮ್ಗೆ ಕರೆದಿದ್ದೆ, ಅವರು ಬಂದಿಲ್ಲ. ಅಂದರೆ ನಾನು ಅವರ ಒಂದು ನಿಷ್ಕಾಳಜಿನ ನಾನು ಇವತ್ತು ಭಾಳಷ್ಟು ನೋವಿಂದ ಹೇಳಿಕ್ಕೆ ಬಯಸ್ತೇನೆ. ಈಸ್ ಅ ಜೆಂಟಲ್ಮ್ಯಾನ್, ಈಸ್ ಅ ಥರೋ ಮ್ಯಾನ್. ಬಟ್ ಅವರು ಏನಾಗಿದೆ, ನಾಳೆ ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಕೊಂಡು, ಮಿನಿಸ್ಟರ್ ಬರ್ತಾರೆ, ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಕೊಂಡು ಅವರು ರಿವ್ಯೂ ಮಾಡಲಿಕ್ಕೆ ನೀವು ಇದನ್ನು ಮೊದಲಿಂದ ಮಾಡ್ತಾ ಇರಬೇಕು. ಮಿನಿಸ್ಟರ್ ಬಂದಾಗ ರಿವ್ಯೂ ಮಾಡೋದಲ್ಲ. ಇಂಥ ಎಮರ್ಜೆನ್ಸಿಯಲ್ಲಿ ವಿ ಹ್ಯಾವ್ ಟು ರಿಪ್ಲೈ ದ ಪೀಪಲ್. ನಾವು ಜನರು ನಿನ್ನೆ ಡೆಡ್ ಬಾಡಿ ತೊಗೊಂಡು ಹೋಗಿಲ್ಲ ಅಂತ ಹೇಳಿದ್ರು. ನಮ್ಗೆ ಡೆಡ್ ಬಾಡಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊಂಡು ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ ಕೈ ಮುಗಿದು ಹೇಳಿದ್ವಿ, ಅಮ್ಮ ಇದು ಆಯಿತು, ನಾವು ಈ ಘಟನೆ ನಾವು ಪರ್ಪಸ್ ಆಗಿ ಮಾಡಿಲ್ಲ ಅಂತ ಹೇಳಿ ಇದೇ ರೋಟ್ರಿ ಅವ್ರು ಇಲ್ಲೇ ಇದ್ದಾರೆ ಕೊಡ್ಬೇಕಾದ್ರೆ. ಆ ದಿವಸ ರೋಟ್ರಿ ಮುಂದೆ ಅಲ್ಲಿ ಬಾಳುಪೈ ಅಂತಿದ್ರು ಅಡ್ವೊಕೇಟ್, ಅವ್ರಿಗೆ ಮುಂದೆ ಹೇಳಿದೆ, ನೋಡಪ್ಪ ಈ ಥರ ಆಗಿದೆ, ಈ ಥರ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಅವನಿಗೆ ಬೇಸರ ಆಗಿ ಮೊನ್ನೆ ನೆಕ್ಸ್ಟ್ ಇಲೆಕ್ಷನ್ಗೆ ಇವನು ಹೊತ್ತಾಕಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೆ. ಏನು ಹೊತ್ತಾಗ್ತಾನೋ ಏನು ಬಿಡ್ತಾನೋ ಅವನ ಮೇಲೆ ನನ್ನ ಇಲ್ಲಿ ಬರ್ದಿದ್ದಿದ್ರೆ ನಾನು ಅವನಿಗೆ ಬೇಕಾದ್ರೆ ಫೋಟೋ ತಗೊಂಡು ನಮ್ಮ ಮನೇಲಿ ಇಟ್ಕೊಳ್ತೇನೆ, ಅದು ಯೂಸ್ ಆದರೆ. ಅರ್ಥ ಆಯ್ತಲ್ಲ, ಇಂಥ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ನಾನು ಅವರಿಗೆ ಖಂಡಿಸ್ತಾ ಇದ್ದೇನೆ. ಇವರಷ್ಟೇ ಅಲ್ಲ, ನಮ್ಮ ಇವರು ಇದ್ದಾರೆ. ಇವತ್ತು ಮತ್ತೊಂದು ನೆನಪು ಮಾಡಿಕೊಟ್ಟಿದೆ ನಮ್ಮ ವಿಧಾನಸಭಾ ಸದಸ್ಯರಿಗೆ. ಈ ಟನಲನ್ನು ಪ್ರಾಬ್ಲಮ್ ಆದಾಗ ಮುಚ್ಚಿಟ್ಟಿದೆ. ಆವಾಗ ನಾನು ಗಣಪತಿ ಅಣ್ಣ ನನ್ನ ಮೇಲೆ ಎರಗಿ ಅಲ್ಲಿ ತಾವೆಲ್ಲರೂ ಸಹಕಾರ ಮಾಡಿದ್ರಿ. ಆವಾಗ ಅವರು ಬಂದ್ ಮಾಡಿಸಿದ್ದನ್ನು ಓಪನ್ ಮಾಡಿಸಿದ್ರಿ. ಇವತ್ತು 25 ದಿವಸ ಆಯಿತು ಅಥವಾ 1 ತಿಂಗಳಾಯಿತು, ಯಾಕೆ ಓಪನ್ ಮಾಡಿಲ್ಲ ಅಂತ ಗಣಪತಿ ಅಣ್ಣ ಕೇಳಿಕೊಂಡು ನನಗೆ ಸರಿ ಕಾಣಿಸ್ತಾ ಇಲ್ಲ. ನಾನು ಹೇಳೋದೇ ಏನೋ ಸರಿ ಇದೆ ಅಂತ ನನಗೆ ಗೊತ್ತುಂಟು. ಆದ್ದರಿಂದ ಅದನ್ನು ನಾನು ನಮ್ಮ ಗಣಪತಿ ಅಣ್ಣಗೆ ನನ್ನ ಪಾಲಿಟಿಕ್ಸ್ನಲ್ಲಿ ನಾನು ಮಾತಾಡ್ತಾ ಇಲ್ಲ. ಈಗ ಮತ್ತೆ ಆ ನಾಲ್ಕು ಯಾರು ನೀರು ಮತ್ತೆ ಯಾವುದು ನಮ್ಮ ಟಾಯ್ಲೆಟ್ ಇದು ಕೊಟ್ಟಿದ್ದು ಹಾಕಿದಾರಲ್ಲ ಕನೆಕ್ಷನ್,
ಅವರಿಗೆ ಫಸ್ಟ್ ಆಫ್ ಆಲ್ KBI ಅವರು ಮತ್ತೆ ವಾಟರ್ ಸಪ್ಲೈ ಅವ್ರದ್ದು ಎರಡನ್ನ ನಾವು ಕಟ್ ಮಾಡ್ತಾ ಇದ್ದೇವೆ. ಅದು ಒಂದು ಹೇಳಿ ಬಯಸ್ತಾ ಇದ್ದೇನೆ. ಇದರಲ್ಲಿ ನೀವು ಸೆಕೆಂಡ್ ಸ್ಟೇಜ್ ನಲ್ಲಿ ಅದು ಬರ್ತದೆ. ಯಾವುದು ಕೊನೆನಾದ ಎಷ್ಟು ಕ್ಲಿಯರ್ ಯಾಕೆ ಗೊತ್ತಿಲ್ಲ. ರಾತ್ರಿ 3 ಗಂಟೆಗೆ ನಾವೆಲ್ಲ ಹೋಗಿ ಪಾಪ ಇವರು ಅವರೆಲ್ಲ ಬಂದು ಅಲ್ಲಿ ಯಾರು ಮುನ್ಸಿಪಾಲಿಟಿ ನಮ್ಮ ಕಮಿಷನರ್ ಆದೇಶ ರಾತ್ರಿ 3:30 ನಾನೇ ಟಾರ್ಚ್ ತಲೆ ಮೇಲೆ ಹಾಕೊಂಡಿದ್ರು ಅವರು ಪಾಪ. 3:30 ತಹಶೀಲ್ದಾರರು ಎಲ್ಲರೂ ಬಂದಿದ್ರು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ KBI ಅವರು. ಅದನ್ನ ಯಾರಾದ್ರೂ ತಮ್ಮ ವಾಹಿನಿ ಮುಖಾಂತರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಯಾರಾದ್ರೂ ಎನ್ಕ್ರೋಚ್ ಮಾಡಿದ್ರೆ ಈ ಮನೆ ಇರಲಿ ಮಠ ಇರಲಿ ಅದ್ರ ಬಗ್ಗೆ ಏನು ವಿಚಾರ ಮಾಡದೆ ಅದನ್ನ ಕ್ಲೋಸ್ ಮಾಡ್ತೇವೆ. ಮತ್ತೆ ಅವರಿಗೆ 6 ಮಂತ್ಸ್ ತನಕ ನಾವು ವಾಟರ್ ಸಪ್ಲೈ ಮತ್ತೆ ಎಲೆಕ್ಟ್ರಿಕಲ್ ಸಪ್ಲೈ ಕೊಡುವುದಿಲ್ಲ. ಇದು ನೀವು ಪ್ರತಿ ವಾರ್ಡಿಗೆ ಹೇಳಿ ಕಂಡಿಲ್ಲ ದಯವಿಟ್ಟು. ಮತ್ತೆ ಆಮೇಲೆ ನಮಗೆ ಮೊದಲು ಹೇಳಿ ನಾವು ಮಾಡ್ತಿದೀವಿ ಅಂತೇಳಿ ಅದನ್ನು ಬೇಡ. ಅದಾಯ್ತಲ್ಲ, ಅದೊಂದು ಹೇಳಿ ಮರಗಳ ಕಟ್ಟಿಂಗ್ ಆಗಬೇಕು. ನೆಕ್ಸ್ಟ್ 6 days ವಿ ಹ್ಯಾವ್ ಟು ಮೇಕ್ ದ ಗಿಡಗಳನ್ನ ಪ್ಲಾಂಟೇಶನ್ ಮಾಡಬೇಕು, ರೀಪ್ಲಾಂಟೇಶನ್ ಮಾಡಬೇಕು. ನೆಕ್ಸ್ಟ್ 6 days ನಾವು ಪ್ಲಾಂಟೇಶನ್ ಮಾಡಲೇಬೇಕು. ಅದಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಬರೀರಿ ಪ್ಲೀಸ್. ಮುನ್ಸಿಪಾಲಿಟಿಯಿಂದ ಎಲ್ಲ ಸಂಘ ಸಂಸ್ಥೆಗಳಿಗೆ ತಮ್ಮ ಇವರು ಯಾರು ಅಲ್ಲಿ ರೋಟರಿ ಅವರು ಬಂದಿದ್ದಾರೆ. ನಿಮ್ಮ ಮೊನ್ನೆ ಹೇಳಿದಿಲ್ಲಪ್ಪ ರೋಟರಿ ದಿವಸ ನೀವು ನನಗೆ ಒಂದು ಮಾತು ಕೇಳಿದ್ರಿ. ನಮ್ಗೆ ಅಲ್ಲ ಅದನ್ನೇ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 6 days ನಾವು ಈಗ ಎಲ್ಲ ಗಿಡಗಳನ್ನ ಒಂದು ಕಮಿಟಿಯನ್ನ ತುರ್ತಾಗಿ ರಚನೆ ಮಾಡಿ ಅದನ್ನ ಮಾಡಿಸ್ಕೊಂಡು ಇವತ್ತು ದಯವಿಟ್ಟು ಮುನ್ಸಿಪಾಲಿಟಿ ಎಲ್ಲ ಮೆಂಬರ್ಸ್ ಮತ್ತೆ ಉಪಾಧ್ಯಕ್ಷ ಬಂದಿಲ್ಲ, ಅಧ್ಯಕ್ಷರು ಬಂದಿಲ್ಲ. ನಾನು ಹೇಳಿಲ್ಲ, ನಾನು ಎಮರ್ಜೆನ್ಸಿಗೆ ಬಂದಿದ್ದೇನೆ ಇವತ್ತೇ. ನಾನು ನಿನ್ನೆ ರಾತ್ರಿ ಹೆಲ್ಪ್ ಮಾಡಲೇಬೇಕು, ನಮ್ಮಿಂದಲೇ ಆಗಲೇಬೇಕು. ಮತ್ತೆ ಆ ಗಿಡಗಳನ್ನು ಎಷ್ಟು ಕಟ್ ಮಾಡಿದ್ದೀರಲ್ಲ ಆ ಗಿಡಗಳ ಬಗ್ಗೆ ಎಷ್ಟು ನೆಟ್ಟಿದ್ದೇವೆ ಅಂತ ಹೇಳ್ಕೊಂಡು ನಾವು ಮೀಟಿಂಗ್ ನಲ್ಲಿ ಅದನ್ನ ಕ್ಲಿಯರ್ ಕಟ್ ಇವತ್ತೇ ನಾವು ಅದನ್ನ 1:10 ಅಂತ ಬರೆಸ್ಕೊಂಡು ಅದನ್ನ ಮಾಡಿಬಿಡಿ. ತಹಶೀಲ್ದಾರ್ ಮತ್ತೆ ದಯವಿಟ್ಟು ನೀವು ಮತ್ತೆ ನಾಳೆ ಮಿನಿಸ್ಟರ್ ಬರ್ತಾರ, ಹೌದು ಕರೆಕ್ಟ್ ರಿವಿಷನ್ ಏನಿದೆ ಓಕೆ. ಬಟ್ ನಾಳೆ ಇವತ್ತಿಂದ ನಾವು ಇದೇ ರೋಡನ್ನ ಈಗ ಬ್ಲಾಕ್ ಮಾಡ್ತಾ ಇದ್ದೇವೆ. ನೋ ಪಾರ್ಕಿಂಗ್, ಯಾವುದು ಒಂದು ಗಿಡ ಪಾರ್ಕಿಂಗ್ ನಲ್ಲಿ, ಗಾಡಿಗಳು ಪಾರ್ಕಿಂಗ್ ನಲ್ಲಿ ಇರುವುದಿಲ್ಲ. ಯಾವುದು ಒಂದು ಒಳ್ಳೆಯವರು ಅವರಿಗೂ ಸಂಗೀತ ನಿಮ್ಮಲ್ಲಿ ಯಾರಿಲ್ಲ ಅವ್ರಿಗೆ ಕಲಿ ಸ್ವಲ್ಪ ದೇವರು ಕೊಟ್ಟಿದ್ದಾರೆ. ಮಾತಾಡಿ ಕೆರೆಗಳು ಅದಕ್ಕೆ ಒಂದು ಲೆಟರ್ನ ಕೊಡಿ, ನಾವು ಪರಿಹಾರ ಮಾಡಿಸ್ತೀವಿ. ಪರಿಹಾರ 5 ಲಕ್ಷ ಭಾಳ ಕಡಿಮೆ ನೋಡಪ್ಪ. एक मस्त कपडे काढत होता ಬಂಗೆ ಬಿದ್ದು ಗಾಡಿ ಡ್ಯಾಮೇಜ್ ಆಯಿತು. ಹೀಗಾಗಿ ನಮ್ಮ ಪ್ರಮುಖ ನಗರಸಭೆ ವ್ಯಾಪ್ತಿಯಲ್ಲಿನೇ ಹಳೆ ಮರಗಳು ಸಾಕಷ್ಟು ಇರೋದ್ರಿಂದ ಅದರಿಂದ ಆಗುವಂಥ ಅಪಾಯಕಾರಿಗಳನ್ನು ಸಂದೇಶ ಕುರಿತು ಇವತ್ತು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಕ್ಕೆ ಈ ಸಭೆಯ ಉಪಸ್ಥಿತ ಮಾನ್ಯ ಶಾಸಕರಿಗೆ ಸ್ವಾಗತ ಸಾಹೇಬರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ತಹಶೀಲ್ದಾರ್ ಸಾಹೇಬರು ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ CPI ಸಾಹೇಬರು ಸ್ವಾಗತ ಕೋರ್ತಾ ಇದ್ದೀನಿ. ಇಲ್ಲಿ ಎಸ್ಕಾಂ ಅವರನ್ನು ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ACF ಅವರು ಕೂಡ ಆಗಮಿಸಿದ್ದಾರೆ, ಅವರು ಕೂಡ ಸ್ವಾಗತ.
ಸಿಟಿಯಲ್ಲಿ ಒಂದು ರೌಂಡ್ ಹಾಕಿ ಯಾವ್ಯಾವ ಗಿಡಗಳನ್ನ ಕಟ್ ಮಾಡಬೇಕು ಅಂತ DFO ಅವ್ರದ್ದು ರಿಕ್ವೆಸ್ಟ್ ಮಾಡಿದಾಗ DFO ಅವ್ರು ಹೇಳಿದ್ರು, ನೀವು ಅವ್ರು 17 ಗಿಡಗಳನ್ನ ಏನೋ ಕಟ್ಟಿಂಗಿಗೆ ನಾವು ಪರ್ಮಿಷನ್ ಕೊಟ್ಟಿದ್ದೇವಂತ ACL ಮತ್ತು RFO ಅವರು ಹೇಳಿದರು. ಅದ್ರ ಪ್ರತಿ ದುರಂತ ಭಾಳಷ್ಟು ನಮಗೆ ನೋವಂಥದ್ದಿದೆ. ಎಲ್ಲೋ ನಮ್ಮಲ್ಲಿ ನನಗೂ ಕಾಣ್ತಾ ಇದೆ, ನಮ್ಮ ನಿರ್ಲಕ್ಷ್ಯತನದಿಂದ ಏನಾದರೂ ಈ ಘಟನೆ ನಡೀತಾ ಅಂತ ನನಗೆ ಒಂದು ಮನಸ್ಸಿಗೆ ಒಂದು ಸೈಡ್ಗೆ ಎಲ್ಲೋ ಕೊರಗ್ತಾ ಇದೆ. ಆದ್ದರಿಂದ ನಾನು ಇವತ್ತು ಬಂದಿದ್ದೆ, ಮಾನ್ಯ ಯಾರು ನಮ್ಮ ಈ ಸಭೆಯಲ್ಲಿ ಇವತ್ತಿದ್ದಂಥ ಗಣಪತಿ ಉಳ್ಬೇಕರ್ ಸಾಹೇಬ್ ಇರ್ಬೋದು, DFO. ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ಪುಣೆ ಹೃದ್ರೋಗಿಗಳಿಗೆ ಕಾರವಾರದಲ್ಲೇ ಚಿಕಿತ್ಸೆ ಲಭ್ಯ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 25 ವರ್ಷಗಳಿಂದ ಸುಮಾರು 30,000 ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿದ ಪ್ರತಿಷ್ಠಿತ ಸಂಸ್ಥೆ ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಹೃದಯ ಚಿಕಿತ್ಸಾ ಶಿಬಿರವು ನಡೆಯಲಿದೆ. ಇದೇ ಜುಲೈ 30 ಬುಧವಾರ ಮತ್ತು ಜುಲೈ 31 ಗುರುವಾರದಂದು ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಶಿಬಿರ ಆರಂಭವಾಗಲಿದೆ. ಮನೆ ಬಾಗಿಲಲ್ಲಿ ಚಿಕಿತ್ಸೆ ನೀಡಿ 3D ವ್ಯಾಸ್ಕ್ಯುಲರ್ ಟೆಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ಮಯೋಡ್ರಾಪ್ಸ್ XL ಔಷಧವೂ ಲಭ್ಯ. ಇದು ಕಾರವಾರದಲ್ಲಿ ನಡೆಯುವ 7ನೇ ವರ್ಷದ ಶಿಬಿರವಾಗಿದೆ. ಸೀಮಿತ ಜನರಿಗೆ ಮಾತ್ರ ಅವಕಾಶ ಲಭ್ಯವಾಗಲಿದ್ದು, ಇಂದೇ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.